ನಮ್ಮ ವೈಬ್ರೇಷನ್ ಹೈ ಇಟ್ಕೊಳ್ಳೋದು ಹೇಗೆ? ವೈಬ್ರೇಷನ್ ಅಂದರೆ ಎನರ್ಜಿ. ನಮ್ಮ ಎನರ್ಜಿ ಹೈ ಇಟ್ಕೊಳ್ಳೋದು ಹೇಗೆ? ನಾವು ಇಡೀ ದಿವಸ ಮಾಡೋ ಕೆಲಸದಲ್ಲಿ ತುಂಬ ಎನರ್ಜಿ ಬೇಕಾಗುತ್ತದೆ. ಒಂದು ಕೆಲಸ ಮಾಡಿದ್ದೀವಿ ಚೆನ್ನಾಗಿ, ಆದರೆ ಮುಂದಿನ ಕೆಲಸ ಮಾಡಲಿಕ್ಕೆ ಎನರ್ಜಿ ಸಾಕಾಗಲ್ಲ. ಪ್ರೊಕ್ರಾಸ್ಟಿನೇಟ್ ಮಾಡ್ತೀವಿ. ನಾಳೆ ಮಾಡಿದ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು, ಈ ರೀತಿ ಅಂದ್ಕೊಳ್ತೀವಿ. ಮುಂದೂಡೋದು ಇದು ಒಂಥರ ಹ್ಯಾಬಿಟ್ ಆಗಿಬಿಡುತ್ತೆ. ವೈಬ್ರೇಷನ್ ಅಂದರೆ ಎನರ್ಜಿ ಇದ್ದರೆ ಕೆಲಸ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ. ಏನು ಮಾಡೋದು ನಮ್ಮ ಎನರ್ಜಿ ಹೈ ಇಟ್ಕೊಳ್ಳಿಕ್ಕೆ? ತಕ್ಷಣ ನಮ್ಮ ಎನರ್ಜಿ ಹೈ ಆಗಲಿಕ್ಕೆ ಸಣ್ಣ ಕೆಲಸನೇ ಇರಲಿ, ದೊಡ್ಡ ಕೆಲಸನೇ ಇರಲಿ, ಸಣ್ಣ ಪ್ರಾಬ್ಲಮ್ನೇ ಇರಲಿ, ದೊಡ್ಡ ಪ್ರಾಬ್ಲಮ್ ಇರಲಿ, ಏನೇ ಬರಲಿ ಫೇಸ್ ಮಾಡಲಿಕ್ಕೆ, ಡೀಲ್ ಮಾಡಲಿಕ್ಕೆ ನಮ್ಮ ಎನರ್ಜಿನ ಹೈ ಇಟ್ಕೊಳ್ಳೋದು ಹೇಗೆ? ಮೆಡಿಟೇಷನ್ ಮಾಡಿ, ಗ್ರ್ಯಾಟಿಟ್ಯೂಡ್ ಬರೀರಿ, ಅಥವಾ ಇಂಥ ವಸ್ತು ಪರ್ಚೇಸ್ ಮಾಡ್ಕೊಬನ್ನಿ, ಇವೆಲ್ಲ ಏನೂ ಹೇಳಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ತಕ್ಷಣ ಮಾಡೋಂಥದ್ದು, ಇನ್ಸ್ಟಂಟ್ ಮಾಡೋಂಥದ್ದು. ಏನು ಮಾಡ್ಬೋದು ಅಂದರೆ ಬ್ರೀತ್ ವರ್ಕ್. ಬ್ರೀದಿಂಗ್. ನಮ್ಮ ಎನರ್ಜಿ ಹೈ ಇಟ್ಕೊಳ್ಬೇಕಂದ್ರೆ ಡೀಪ್ ಬ್ರೀದಿಂಗ್ ಮಾಡಬೇಕು. ಮೈಂಡ್ ಬಾಡಿ ಕನೆಕ್ಟ್ ಆಗಿಲ್ಲ ಅಂದರೆ ನಾವು ಒಂಥರ ಸ್ಟ್ರೆಸ್ಸು, ಡಿಪ್ರೆಷನ್ನು ಫೀಲ್ ಮಾಡ್ತಾ ಇರ್ತೀವಿ. ಮೈಂಡ್ ಬಾಡಿ ಕನೆಕ್ಟ್ ಆದರೆ ನಾವೊಂಥರ ಕಾಮಾಗಿ, ಕೂಲಾಗಿ, ಎನರ್ಜೆಟಿಕ್ ಆಗಿರ್ತೀವಿ. ಏನು ಮಾಡ್ಬೋದು ಅಂದರೆ ನಾವೀಗ ಯಾವ ರೀತಿ ಬ್ರೀದಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಶಾಲೋ ಬ್ರೀದಿಂಗ್. ಎದೆಯಿಂದ ಉಸಿರು ತಗೊಳ್ತಾ ಇರ್ತೀವಿ ಮೇಲೆ. ಡೀಪ್ ಬ್ರೀದಿಂಗ್ ಅಂದರೆ ಹೊಟ್ಟೆಯಿಂದ ತಗೊಳ್ಳೋವಂಥದ್ದು. ಅಂದರೆ ಸ್ಟ್ರೇಟಾಗಿ ಕೂತ್ಕೊಳ್ಳಿ, ಉಸಿರನ್ನು ತಗೋತಾ ನಿಧಾನ ಬಿಡಿ. ಈ ರೀತಿ ಒಂದು 2-3 ನಿಮಿಷ ಮಾಡಿ ನೀವು ಹೈ ಎನರ್ಜಿನ ಫೀಲ್ ಮಾಡ್ತೀರ. ನಿಮ್ಮೊಳಗಡೆ ಎನರ್ಜಿ ಹೈ ಆಗಿರೋದನ್ನು ಫೀಲ್ ಮಾಡ್ತೀರ ತಕ್ಷಣ. ನನ್ನ ಜನಯೋಗ ವಿಡಿಯೋದಲ್ಲಿ 3 ಸ್ಟೆಪ್ ರಿದಮಿಕ್ ಬ್ರೀದಿಂಗ್ ಬಗ್ಗೆ ಹೇಳಿದ್ದೀನಿ. ಅದು ಮಲ್ಕೊಂಡು ಮಾಡೋಂಥದ್ದು, ತುಂಬ ಪವರ್ಫುಲ್ಲು. ಮೈಂಡ್ ಕಾಮ್ ಆಗಿರೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಂಥದ್ದು. ಬರೀ ವಿಡಿಯೋ ನೋಡಿದ್ರೆ ಆಗಲ್ಲ, ಅದನ್ನು ಮಾಡಿ. ಇನ್ನು ಬೇರೆ ಬೇರೆ ಪ್ರಾಕ್ಟೀಸ್ಗಳಿದ್ದಾವೆ, ಮುಂದೆ ಅದ್ರ ಬಗ್ಗೆ ಮಾತಾಡ್ತೀನಿ.